ಕೈಯಲ್ಲಿ ಪತ್ರ ಇದೆ. ಯಾರು ಎಲ್ಲಿಂದ ಬರೆದಿದ್ದಾರೆ, ಏನು ಸಮಸ್ಯೆಯನ್ನ ಕುರಿತಾಗಿ ಬರೆದಿದ್ದಾರೆ ಓದೋಣ ಬನ್ನಿ. ಗುರುಜಿ, ಪತ್ರವನ್ನ ಮಂಜುಳಾ ಕರ್ಕಿಯವರು ಧಾರವಾಡದಿಂದ ಪತ್ರ ಬರೀತಿದ್ದಾರೆ. ಅವರಿಗೆ ಇಬ್ರು ಗಂಡ್ಮಕ್ಳಂತೆ ಗುರುಜಿ. ದೊಡ್ಡವನು 4/3/94 ಶುಕ್ರವಾರ ಬೆಳಗ್ಗೆ 9:15 ಹುಟ್ಟಿದಾನೆ ಗುರುಜಿ. ಅವನಿಗೆ ತೊಡೆಯಲ್ಲಿ ಏನೋ ಸಮಸ್ಯೆ ಇದೆ, ಸರಿಯಾಗಿ ಕುಳಿತುಕೊಳ್ಳೋದಕ್ಕಾಗಲ್ಲ, ನಡೆದಾಡೋಕೆ ಕೂಡ ಆಗಲ್ಲ. ಆಪರೇಷನ್ ಮಾಡಿಸಿದ್ವಿ, ಹಾಗಾದ್ರೂ ಕೂಡ ಏನೂ ಪರಿಣಾಮ ಆಗಿಲ್ಲ. ಕಾರಣ ಏನು ಅಂತ ಕೂಡ ತಿಳಿತಾ ಇಲ್ಲ. 2ನೇ ಮಗನಿಗೆ ಕಾಳಸರ್ಪ ದೋಷ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಹಾಗೆ ಇನ್ನೊಂದು ಮಾಹಿತಿಯನ್ನ ನೀಡ್ತಿದ್ದಾರೆ ಗುರುಜಿ. ಅದೇನಂದ್ರೆ, ಅವರ ಗಂಡನ ಮನೆಯಲ್ಲಿ 4-5 ತಲೆಮಾರಿನಿಂದ ಮನೆ ದೇವರನ್ನ ಪೂಜಿಸ್ತಾ ಇಲ್ವಂತೆ. ಅವರ ಮನೆ ದೇವರು ಗುರು ರೇವಣ ಸಿದ್ದೇಶ್ವರ. ಆದ್ರೆ ನಾನು ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತ. ಗುರುಜಿ, ಈ ತರ ನೀವ್ ಯಾವಾಗ್ಲೂ ಹೇಳ್ತಿರ್ತೀರಾ, ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಯನ್ನ ಮರಿಬಾರ್ದು, ಮರೆತರೆ ಅದರ ಪರಿಣಾಮ ಬಹಳ ಕೆಟ್ಟದಾಗಿರತ್ತೆ ಅಂತ. ಹಾಗಾಗಿ ಏನಾದ್ರೂ ಈ ತರ ಸಮಸ್ಯೆ ಕಾಣ್ತಿದ್ಯಾ? ಹಾಗೆಂತಗಿಂತ ಒಂದು ಇಂಪಾರ್ಟೆಂಟ್ ಆಗಿ ಅಲ್ಲಿ ನೀವು ನೋಡ್ಬೋದು, ದೊಡ್ಡವನಿಗೆ ವಿಶೇಷವಾಗಿ 4ನೇ ತಾರೀಕು ಹುಟ್ಟಿರೋದ್ರಿಂದ ಆ ಅನುಗ್ರಹ ರಾಹುತತ್ವ ಅಂತ ಕರಿತೀವಿ. ತೊಡೆಯ ಭಾಗ ಅಂದರೆ ಯಾವತ್ತೂ ಕುಜನಾಂಶ ಅಂತ ಕರಿತೀವಿ. ಯಾವತ್ತೂ ಕೃಷ್ಣ ಪರಮಾತ್ಮ ಏನು ಹೇಳ್ದ, ಭೀಮಾ ತೊಡೆ ಅಂತಾನೆ, ಅಂದರೆ ಕುಜದೋಷ ಅಂತ ಕರಿತೀವಿ. ಈ ಕುಜದೋಷ ಇದ್ದವರಿಗೆ ರಾಹು ಜೊತೆನೇ ಕೂತಿರ್ತಾನೆ. ಕುಜರಾಹು ಎರಡು ಒಟ್ಟಿಗೆ ಇದ್ದಾಗ ಅಥವಾ ಸಂಧಿ ಬಂದಾಗ ಈ ರೀತಿ ತೊಂದರೆಗಳು. ತಮ್ಮನಿಗೆ ವಿಶೇಷವಾಗಿ ನೋಡಿ, ಇವನಿಗೆ ಕುಜ ದೋಷ, ಅವನಿಗೆ ಕುಜ ಉಚ್ಚ. ತಮ್ಮನಿಗೆ ಇವನಿಗೆ ರಾಹು ಪರಿವರ್ತನಾ ಸ್ವರೂಪ, ರಾಹು ಉಚ್ಚ ಸ್ಥಾನ, ಅವನಿಗೆ ರಾಹು ನೀಚ ಸ್ಥಾನ. ಅಣ್ಣ ತಮ್ಮಂದರಲ್ಲೇ ಇಬ್ಬರಲ್ಲಿ ಆಗಿರತಕ್ಕಂಥ ಅನಾಹುತಗಳನ್ನು ತಪ್ಪಿಸಬೇಕಾದ್ರೆ ಕುಜರಾಹು ಸಂಧಿ. ಪಿತ್ರಾರ್ಜಿತ ಋಣಕರ್ಮ, ರಾಹು ಅಂದರೆ ಪುರಾತನವಾದ್ದು, ಅಂದರೆ ಹಳೆ ದೇವರುಗಳನ್ನ ಇವರೇ ಹೇಳಿದ ಹಾಗೆ ಪೂಜಾ ಪುನಸ್ಕಾರ ಬಿಟ್ಟಿದ್ದಾರೆ. ಏನೂ ಮಾಡಬೇಕಾಗಿಲ್ಲ. ಈಗ ಸದ್ಯಕ್ಕೆ ಏನು ಮಾಡ್ಬೋದು, ಸಂಕ್ಷಿಪ್ತವಾಗಿ ಮನೆಯಲ್ಲಿ ಕುಜರಾಹು ರಾಹು ಬೃಹಸ್ಪತಿ ಸಂಧಿ ಹೋಮ ಅಂತ ಕರಿತೀವಿ. ರಾಹು ಬೃಹಸ್ಪತಿ ಕುಜರಾಹು ಸಂಧಿ ಹೋಮ ಅಂದರೆ, ಸಂಧಿಗಳು ಯಾವತ್ತೂ ಇರುತ್ತೆ. ಅದನ್ನು 2 ಗ್ರಹಗಳು ಒಟ್ಟಿಗೆ ಸೇರಿದಾಗ, 2 ಗ್ರಹಗಳ ಮಧ್ಯದಲ್ಲಿ ತನ್ಮಧ್ಯೆ ಈ ಒಂದು ಸಂಧಿ ಹೋಗ್ತಾ ಇದ್ದಾಗ ನೋಡಿ, ಕುಜ ದಶೆ ರಾಹು ಭುಕ್ತಿ ಅಥವಾ ರಾಹು ದಶೆ ಕುಜ ಭುಕ್ತಿ ಬಂದಾಗ ಈ ರಾಹು ಗಾಳಿ ಒಳಭಾಗದಲ್ಲಿ ಏನೇ ನೀವು ಡಯಾಗ್ನೈಸ್ ಮಾಡಿ ಏನೂ ಇಲ್ಲ ಅನ್ಸುತ್ತೆ. ಕುಜ ಆಪರೇಷನ್ ಮಾಡಿಸಿದ್ರೂ ಕಾಲು ಹಾಗೆ ಇರುತ್ತೆ. ಅದೇ ಈ ಕುಜರಾಹು ಅಂದರೆ ರಕ್ತಾವರಣ ಅಂತ ಕರಿತೀವಿ. ರಕ್ತ ನರಗಳ ಮಧ್ಯದಲ್ಲಿ ಆಪರೇಷನ್ ಕುಜರಾಹು ಇದ್ದಾಗಲೇ ಹಾಗೆ. ಅದಕ್ಕೆ ನಾನು ಹೇಳೋದು, ನೀವು ಮಾಡಬೇಕಾದಿಷ್ಟೇ, ಇಬ್ಬರು ಗಂಡ್ಮಕ್ಳನ್ನ ಕೂಡಿಸ್ಕೊಂಡು, ಯಜಮಾನರನ್ನು ಕೂಡಿಸ್ಕೊಂಡು ಕುಜರಾಹು ಸಂಧಿ ಹೋಮ, ರಾಹು ಬೃಹಸ್ಪತಿ ಸಂಧಿ ಹೋಮ, ರಾಹು ಬೃಹಸ್ಪತಿ ಸಂಧಿ ಹೋಮ, ಗುರು ಅನುಗ್ರಹ ಆಗುತ್ತೆ. ಈ ಎರಡನ್ನೂ ಒಂದೇ ದಿವಸದಲ್ಲಿ ಮಾಡಿಸ್ಬೋದು. ಅನುಗ್ರಹಪೂರ್ವಕವಾಗಿ ಮಾಡಿಸ್ಕೊಳ್ಳಿ. ಜಪವನ್ನು ಭಾಳ ಚೆನ್ನಾಗಿ, ರಾಹುಗೆ 18,000 ಜಪ, ಅಂದರೆ ರಾಹು 18 ಅಂತ ಕರಿತೀವಿ. ಆ ರಾಹುಗೆ 18,000 ಜಪ, ಕುಜನಿಗೆ ವಿಶೇಷವಾಗಿ ಮಾಡ್ತಕ್ಕಂಥ ಜಪ 14,000 ಜಪವನ್ನು ಮಾಡಿಕೊಳ್ಳೋದು. ಈ ರೀತಿ ಎರಡನ್ನೂ ಮಾಡಿಕೊಂಡು ತನ್ಮಧ್ಯ ಸ್ವರೂಪದಲ್ಲಿ ಆ ಅರ್ಘ್ಯವನ್ನು ಕ್ಷೀರದಲ್ಲಿ ತರ್ಪಣವನ್ನು ಕೊಟ್ಟು ಅರ್ಚಕರು ಹೇಳಿ, ಅದಾದ ಮೇಲೆ ನಿಮ್ಮ ಮನೆಯಲ್ಲಿ ಆ ಮಾಡ್ಕೊಳ್ತಕ್ಕಂಥ ವಿಧಿವಿಧಾನ. ಇದನ್ನು ಮಾಡಿದ ತಕ್ಷಣ ಮನೆಯಲ್ಲಿ 6 ಮುಖದ ಸುಬ್ರಹ್ಮಣ್ಯ, ಒಳ್ಳೆಯ ದೇವಸೇನ ಸಮೇತ ನವಿಲ್ ಮೇಲೆ ಕೂತಿರಬೇಕು. ಕಾಲುಗಳನ್ನ 2 ನವಿಲ್ ಮೇಲೆ ಹಾಕ್ಕೊಂಡು ಕೂತಿರಬೇಕು. ಭೂ ಸ್ಪರ್ಶ ಆಗಿರಬಾರ್ದು. ಸುಬ್ರಹ್ಮಣ್ಯನ ಕಾಲು ಕೆಳಗಡೆ ಇರಬಾರ್ದು. ನವಿಲ್ ಮೇಲೆ ಕೂತಿರಬೇಕು. ಹಾವು ಕೆಳಗಿರುತ್ತೆ, ನವಿಲ್ ಮೇಲೆ ಅವರು ವಿರಾಜಮಾನವಾಗಿರ್ತಾನೆ ಸುಬ್ರಹ್ಮಣ್ಯ. 6 ಮುಖಗಳಿರಬೇಕು. ಒಳ್ಳೆಯ ದೇವಸೇನ ಸಮೇತ ಇರಬೇಕು. ಇದನ್ನು ವಿಶೇಷವಾಗಿ ನಿಮಗೆಲ್ಲೂ ಸಿಗದೇ ಇದ್ದರೆ ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ, ಬೇಕಾದ್ರೆ ಬಂದು ತೊಗೊಂಡು ಹೋಗ್ಬೋದು. ಇಲ್ಲ ತಮಿಳುನಾಡು ಭಾಗಕ್ಕೆ ಎಲ್ಲಾದರೂ ಹೋದರೆ ಯಾರ ಕೈಲ ತರಿಸ್ಕೊಳ್ಳಿ. ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಗ್ರಹ ಮೂರ್ತಿಯನ್ನು ಮನೆಯಲ್ಲಿ ಇಟ್ಕೊಂಡು ಇಬ್ಬರು ಗಂಡು ಮಕ್ಕಳ ಕೈಯಲ್ಲಿ ಮರ್ಗ ಧವನ ಕಣಗ್ಲೆ ಹೂವು, ಮರ್ಗ ಧವನ ಕಣಗ್ಲೆ ಹೂವು, ಹಾಗೆ ಈ ಕನಗೆ ಹೂವು ಅಥವಾ ಮರ್ಗ ಧವನ ಎರಡರಲ್ಲಿ ಯಾವ್ದಾದ್ರನ್ನ ಪ್ರತಿದಿನ ಯಜಮಾನರ ಕೈಯಲ್ಲಿ ಇಬ್ಬರು ಗಂಡು ಮಕ್ಕಳ ಕೈ ಹಿಡಿಸ್ತಾ ಬನ್ನಿ. ಯಾತಕ್ಕೆ ಅವ್ನು ನಡೆಯಲ್ಲ, ನಾನು ಹೇಳ್ತೀನಿ, ಪರಿಪೂರ್ಣ ಶಕ್ತಿ ಕೊಡ್ತಾನೆ. ಹೋಮ ಅದು ಕರೆಕ್ಟಾಗಿ 18 ದಿವಸಕ್ಕೆ ಲಕ್ಷಣ ಅವಲಕ್ಷಣಗಳ ಎಲ್ಲ ಏನಾಗುತ್ತೆ, ಪರಿವರ್ತನೆ ಚೇಂಜ್ ಆಗುತ್ತೆ. ರಕ್ತವರ್ಣ ಸರಿ ಹೋಗುತ್ತೆ. ಆಪರೇಷನ್ ಮಾಡಿದಾಗ ಶಕ್ತಿ ಸಿಗುತ್ತೆ. ಮೂಳೆಗಳಿಗೆ ಸಾನ್ನಿಧ್ಯ ಸಿಗುತ್ತೆ. ಕೇತು ಕುಜನ್ ನೋಡೋದ್ರಿಂದ ಏನಾಗುತ್ತೆ, ಮೋಕ್ಷಪ್ರದಾಯಕ, ಅಂದರೆ ಕಾಲ ತಸ್ಮೈ ನಮಃ, ಹೊಟ್ಟೋಯ್ತು ಎಲ್ಲ ಕೆಟ್ಟಗಳಿಗೆ, ಒಳ್ಳೇದಾಗತ್ತೆ. ಇದನ್ನು ಮಾಡಿಸ್ಕೊಂಡ್ರೆ ಮಾತ್ರ. ಅದರಿಂದ ಮಾಡಿಸ್ಕೊಳ್ಳಿ. ಸುಬ್ರಹ್ಮಣ್ಯನ ಬಹಳ ಭದ್ರವಾಗಿ ಇಟ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಮಂಜುಳಾ ಕರ್ಕಿ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ವೀಕ್ಷಕರೇ, ಮುಂದಿನ ಪತ್ರವನ್ನ ಓದೋಣ. ಗುರುಜಿ, ಇವರು ಹೆಸರನ್ನ ಸೂಚಿಸಿಲ್ಲ, ನಿಮ್ಮ ಪರಿಪಾಲಕರಂತಷ್ಟೇ ಹೇಳಿದ್ದಾರೆ. ನಮಸ್ಕಾರ ಗುರುಜಿ, ಬಹಳಷ್ಟು ಸರಿ ಪತ್ರವನ್ನ ಬರೆದಿದ್ದೀನಿ, ಆದ್ರೆ ನೀವು ಓದಿಲ್ಲ, ದಯಮಾಡಿದ್ವಿ ಅವರೇ ಓದಿ ಅಂತ ಹೇಳಿದ್ದಾರೆ. ನೋಡಿ ಓದ್ತಾ ಇದ್ದೀವಿ. ಅವರ ಯಜಮಾನರ ಹೆಸರು ಕೂಡ ತಿಳಿಸಿಲ್ಲ ಗುರುಜಿ. ಅವರು ಹುಟ್ಟಿದ ದಿನಾಂಕ 19/2/62 ಸೋಮವಾರ ರಾತ್ರಿ 11:20ಕ್ಕೆ ಮಖ ನಕ್ಷತ್ರ, ಸಿಂಹರಾಶಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ಸೂಚಿಸಿದ್ದಾರೆ, ಜಾತಕದಲ್ಲಿ ಹೇಳಿ ಆಗಿದೆಯಂತೆ 16/10/2009 10/3/2012 ರಾಹು ದೆಸೆಯಲ್ಲಿ ಗುರು ಅಂತರದಶ ಇದೆ ಅಂತ ಹೇಳಿದಾರಂತೆ. ಇವರು
ಎರಡನೇ ಹೆಂಡತಿ ಅಂತ ಇವ್ರ ಯಜಮಾನ್ರಿಗೆ. ಮೊದಲನೇ ಹೆಂಡತಿ ಸತ್ತು 8 ವರ್ಷ ಆಗಿದೆ. ನಮ್ಮ ಮದುವೆ ಆಗಿ 5.5 ವರ್ಷ ಆಗಿದೆ. ಆದ್ರೆ ನನಗೆ ಮಕ್ಕಳಿಲ್ಲ. ದೊಡ್ಡ ಹೆಂಡತಿಗೆ 2 ಗಂಡು ಮಕ್ಕಳಿದ್ದಾರೆ. ಆದ್ರೆ ಅವರು ನನ್ನನ್ನ ಚೆನ್ನಾಗಿ ಮಾತಾಡ್ಸಲ್ಲ. ಅವ್ರಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಗುರುಜಿ. ನನಗೆ ಮಕ್ಕಳಾಗ್ತಿಲ್ಲ, ನನ್ನಿಂದನೇ ತಪ್ಪು. ಹಾಗಾಗಿ ನನಗೆ ಮಕ್ಕಳ ದೆಸೆ ಇಲ್ಲ. ಆದ್ರೆ ಡಾಕ್ಟರ್ಸ್ ಹೇಳ್ತಾರೆ ಟೆಸ್ಟ್ ಟ್ಯೂಬ್ ಬೇಬಿ ಮುಖಾಂತರ ಮಗು ಆಗಬಹುದು ಅಂತ. ಈ ತರ ಮಾಡ್ಕೊಂಡ್ರೆ ಏನು ತೊಂದರೆ ಆಗಲ್ವಾ? ನನಗೆ ಮಗು ಬೇಕು ಅಂತ ತುಂಬಾ ಆಸೆ ಅಂತಿದ್ದಾರೆ. ಖಂಡಿತ ಮಾಡ್ಕೋಬೇಡಿ. ಯಾವುದೇ ಕಾರಣಕ್ಕೂ ಈ ಟೆಸ್ಟ್ ಟ್ಯೂಬ್ ಬೇಬಿ ನಿರಾಖಂಡಿತವಾಗಿ ದೂರ ತಳ್ಳಿ. ಯಾಕಂದರೆ ರೋಗ ರುಜಿನಗಳು ಹೆಣ್ಣು ಮಕ್ಕಳಿಗೆ ಹೆಂಡತಿಯಾಗಿರ್ತಕ್ಕಂಥ ನೀವು ಎರಡನೇ ಅವಳು. ಅದರಲ್ಲಿ ಏನಾಗುತ್ತೆ, ಪುರುಷಾರ್ಥಂ ಸಿದ್ಧಿ ಅಂತ ಕರೀತವೆ. ಅಂದರೆ ಮೊದಲನೇ ವಿಶೇಷವಾಗಿರ್ತಕ್ಕಂಥ ಗಂಡ ಅನುಗ್ರಹ ಸಿದ್ಧಿಯಿಂದ ಕೊಡ್ತಕ್ಕಂಥವನು ವಿಜಯ ವೀರ್ಯ ಅಂತ ಕರಿತೀವಿ. ಅವನಲ್ಲಿ ಇರ್ತಕ್ಕಂಥದ್ದು ಯಾವುದೇ ರೀತಿಯ ಅನುಗುಣಗಳು ಎರಡನೇ ಹೆಂಡತಿಗೆ ಬರ್ತಕ್ಕಂಥ ಸಾನ್ನಿಧ್ಯ ಒಳ್ಳೆಯದಾಗಿರಲ್ಲ, ಅದು ಕೆಟ್ಟದಾಗೇ ಇರುತ್ತೆ. ಅದಕ್ಕೆ ಇವತ್ತಿನವರೆಗೂ ಆಗದೇ ಇರೋಕ್ಕೆ ಆಕೆ ಸತ್ತು ಹೋಗಿದ್ದಾರೆ. ಮೊದಲನೇ ಹೆಂಡತಿ ಸತ್ತೋದ ನಂತರ ಎರಡನೇ ಹೆಂಡತಿ, ಆದರೆ 2 ಗಂಡು ಮಕ್ಕಳು. ಶನಿ ನೋಡಿ ಎಷ್ಟು ಪ್ರಭಾವಶೀಲವಾಗಿದ್ದಾನೆ. ನಿಮಗೆ ಏನೂ ಇಲ್ಲದೆ ರಾಹು ಜೊತೆ ಶನಿ ಕೂತಿದ್ದಾನೆ. ಅದಕ್ಕೆ ಶನಿ ರಾಹುವನ್ನು ಭಾಳ ಚೆನ್ನಾಗಿ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಶನಿ ಹೋಮವನ್ನು ನೀವು ಮಾಡ್ಕೋಬೇಕು. ಆ ಶನಿ ಹೋಮ ನಿಮಗೆ ಅನುಕೂಲ ಆಗದೇ ಇದ್ದ ಪಕ್ಷದಲ್ಲಿ ಶನಿ ಪ್ರಿಕಾಷನರಿ ಮೆಜರ್ಸ್ ಅಂದರೆ ಏನೇನು ಮೊದಲೇ ಹೇಳಿದ್ದೀನಿ. ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ಮೊದಲಿನಿಂದ ಬಿಸಾಕೋದು, ರಾಹು ತತ್ವ ಆಂಜನೇಯನ ಭದ್ರವಾಗಿ ಹಿಡ್ಕೊಳ್ಳೋದು, ಶನಿಗೆ ಪ್ರಭಾವ ಆಂಜನೇಯ ಪಂಚಮುಖಿ ಆಂಜನೇಯ ಇದ್ದರೆ ಇನ್ನೂ ವಿಶೇಷ. ದಿನಾನಿತ್ಯ ಬೆಳಗ್ಗೆ ಹೋಗಿದ ತಕ್ಷಣ ಆಂಜನೇಯ ಹಿಡ್ಕೋಬೇಕು. ಹಣೆ ಬರದಲ್ಲಿ ಹಣೆನ ಇಟ್ಕೊಳ್ತಕ್ಕಂಥದ್ದು ಸೂರ್ಯಕಾಂತಿಯಾಗಿರ್ತಕ್ಕಂಥ ಕೆಂಪು ಕೇಸರಿ, ಅದು ಆಂಜನೇಯನ ಚಡ್ಡಿ ಭಂಡಾರಕ್ಕೆ ಹಾಕಿರ್ತಾರೆ, ಅದನ್ನು ತೊಗೊಂಬಂದು ಹಣೆಗೆ ಇಟ್ಕೊಳ್ಳೋದು. ಪ್ರತಿ ಶನಿವಾರದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಅಭಿಷೇಕಕ್ಕಾದರೆ ಅನುಕೂಲ ಆದರೆ ಕೊಡಬೇಕು, ಇಲ್ಲ ತಿಂಗಳಿಗೊಂದ್ಸಲ ಆದರೂ ಅಭಿಷೇಕ ಕೊಡಬೇಕು. ಮನೆಯಲ್ಲಿ ಯಾವ ಕಾಲಕ್ಕೂ ಪೂರ್ವಕ್ಕೆ ಊಟ ಮಾಡಬೇಕು. ಅಡುಗೆ ಮನೆಯಲ್ಲೇ ಊಟ ಮಾಡೋಕ್ಕೆ ಪ್ರಾರ್ಥನೆ ಮಾಡ್ಕೋಬೇಕು. ಸಂತಾನ ಅಭಿವೃದ್ಧಿ ಆಗಬೇಕಾದ್ರೆ ಖಂಡಿತವಾಗಲೂ ಗಂಡ ಹೆಂಡತಿ ನೀವಿಬ್ಬರು ಯಾವ ಕಾಲಕ್ಕೆ ನಮ್ಮ ಮನೆ ಆಶ್ರಮಕ್ಕೆ ಬರ್ತಿರೋ, ನೀವು ಏನು ತ್ಯಾಗ ಮಾಡ್ತೀರಾ ಅಂತ ಗೊತ್ತಾಗುತ್ತೋ, ನಿಮಗೆ ಸಂತಾನ ಅಭಿವೃದ್ಧಿ ಆಗಬೇಕಾದ್ರೆ ಅದನ್ನು ಮೂಲ ಮಂತ್ರ ಒಂದು ವ್ಯತ್ಯಾಸ ಮಾಡಿಕೊಡ್ತೀನಿ. ಅದಾದ ಮೇಲೆ ನೀವು ಒಂದು ಕ್ಷೇತ್ರವನ್ನು ಬರ್ಕೊಡ್ತೀನಿ, ಕ್ಷೇತ್ರಕ್ಕೆ ಹೋಗಿ ಪರಿಪಾಲನೆ ಮಾಡ್ಕೋಬೋದು. ಧಾರಾಳವಾಗಿ ತ್ಯಾಗ ಏನು ಮಾಡ್ತೀರ ಅಂತ ಮೊದಲಾಗಿ ರಾಹು ಕೇಳ್ತಾನೆ. ರಾಹು ಯಾವುದೋ ತ್ಯಾಗಕಾರಕ. ಗಂಡು ಮಕ್ಕಳಾದರೆ ಶನಿಯನ್ನು ಪರಿವರ್ತನೆ ಮಾಡ್ಕೋಬೇಕು, ಹೆಣ್ಣು ಮಕ್ಕಳಾದರೆ ಶುಕ್ರನ ಪರಿವರ್ತನೆ ಮಾಡಬೇಕು. ನಿಮಗೆ ಯಾವುದು ಸಂತಾನ ಆಗಿದೆ ಅಂದರೆ ರಾಹು ಎಷ್ಟು ಮಟ್ಟಿಗೆ ರೋಗಕಾರಕನಾಗಿ ಗಂಭೀರವಾಗಿ ರಾಹು ತತ್ವದಲ್ಲೇ ಇದ್ದಾನೆ. ಅದಕ್ಕೆ ಸರ್ಪಯೋಗ ಅಂತ ಕರಿತೀವಿ. ಶನಿ ಸರ್ಪ ಅಂದರೆ ಕಪ್ಪು ಹಾವು. ಅದಕ್ಕೆ ನೀವೇನು ಮಾಡಬೇಕು, ಕಾಳಿಂಗ ಸರ್ಪಕ್ಕೆ ಪೂಜೆ ಮಾಡ್ತಕ್ಕಂಥ ವಿಧಿವಿಧಾನ. ನೀವೇನು ಮಾಡಿ, ಚಿಕ್ಕಮಂಗ್ಳೂರಿಗೆ ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ತೋಟ ಇದೆ. ಆ ತೋಟದಲ್ಲಿ ವಿಶೇಷವಾದ ದೊಡ್ಡ ಕಾಳಿಂಗ ಸರ್ಪ ದೇವಸ್ಥಾನ ಇದೆ. ಅಲ್ಲಿ ನೀವು ಕಾಳಿಂಗ ಸರ್ಪನ ಸ್ಮರಣೆ ಮಾಡಿಕೊಂಡ್ರೆ, ಚಿಕ್ಕಮಂಗಳೂರು ಅಂತ ಯಾಕೆ ಕರಿತಿದ್ದೀನಿ ಅಂದರೆ, ಈಶ್ವರನ ದೇವಸ್ಥಾನದಲ್ಲಿ ಕಾಳಿಂಗ ಸರ್ಪ ವಾಸವಾಗಿರೋ ಕ್ಷೇತ್ರದಲ್ಲಿ ಬೆಟ್ಟ ತನ್ಮಧ್ಯೆ, ಅಂದರೆ ಇಡೀ ಸುತ್ತಲೂ ಇರತಕ್ಕಂಥ ಪ್ರಕೃತಿ ಕಾಡು, ಕಾಡಿನ ಮಧ್ಯದಲ್ಲಿ ನದಿ ನೀರು ಜಲವಾಸ, ಅಂದರೆ ಸುತ್ತಲೂ ನೀರು ಹರಿತಾ ಇರೋದು ಏಕೈಕವಾಗಿ ಚಿಕ್ಕಮಗಳೂರಲ್ಲಿ ಒಂದೇ. ಅಲ್ಲಿ ಬೆಟ್ಟದ ಮೇಲೆ ಹೋದರೆ ನೀವು ಯಾರನ್ನ ಬೇಕಾದ್ರೂ ಕೇಳ್ಬೋದು, ಈಶ್ವರನ ದೇವಸ್ಥಾನ ಕಾಳಿಂಗ ಸರ್ಪ ದೇವಸ್ಥಾನ ಅಂತ ಕೇಳಬೇಕು. ಅಲ್ಲಿ ಹೋಗಿ ಗಂಡ ಹೆಂಡತಿ ಇಬ್ಬರು ಸ್ಮರಣೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬನ್ನಿ. ಅದು ಪರೆ ಬಿಟ್ಟಿರುತ್ತೆ. ಆ ಪರೆ ಏನೇನು ಮಾಡ್ತಾರೆ, ಔಷಧಿ ರೂಪದಲ್ಲಿ ಅಲ್ಲಿ ಅಕಸ್ಮಾತ್ ದೇವಸ್ಥಾನದಲ್ಲೇ ಬಿಡುತ್ತೆ. ಅದು ಸಾಧಾರಣವಾಗಿ ಇವರೇ ಏನು ಮಾಡ್ತಾರೆ, ಔಷಧಿ ರೂಪದಲ್ಲಿ ಕೊಡ್ತಾರೆ. ನಿಮಗೆ ಆ ಔಷಧಿ ರೂಪದಲ್ಲಿ ಅದರ ಪರೆಯನ್ನು ಮಾಡಿಕೊಟ್ಟಿರ್ತಾರೆ. ಗಂಡ ಹೆಂಡತಿ ಇಬ್ಬರು ಸ್ವೀಕರಿಸಿ. ಖಂಡಿತ ಯಾಕೆ ಮಕ್ಕಳಾಗಲ್ಲ, ಆ ಭಗವತಿ ಕೃಪಾ ಕಟಾಕ್ಷದಲ್ಲಿ ಖಂಡಿತ ನಿಮಗೆ ಒಳ್ಳೆ ಸಂತಾನ ಅಭಿವೃದ್ಧಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.